ಒಂದ್ ಮಗು ಬಂದಿತ್ತು. ಹೆಸಲೇನು ಅಂತ ಕೇಳಿದ್ರೆ ಕಾಂತ್ ಕಾಂತ್. ಓಂ ಜನ್ಮಾದ್ಯಸ್ಯ ಯತೋ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. 8ನೇ ಸ್ಕಂಧ 7ನೇ ಅಧ್ಯಾಯ 29ನೇ ಶ್ಲೋಕ. ಮುಖಾನಿ ಪಂಚೋಪನಿಷತ್ತವೇಶ ಯೈಸ್ತ್ರಿಂಶದಷ್ಟೋತ್ತರ ಮಂತ್ರವರ್ಗ ಯತ್ತಚ್ಛಿವಾಕ್ಯಂ ಪರಮಾತ್ಮತತ್ವಂ ದೇವ ಸ್ವಯಂ ಜ್ಯೋತಿರವಸ್ಥಿತೇ. ಶಿವನನ್ನ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಭಾಗವತ ಇಲ್ಲಿ ನಿರೂಪಣೆ ಮಾಡಿದೆ. ಪಂಚೋಪನಿಷತ್ತವೇಶ, ಶಿವನಿಗೆ ಸದ್ಯೋಜಾತ, ವಾಮದೇವ, ತತ್ಪುರುಷ, ಈಶಾನ ಅಂತ ಒಟ್ಟು 5 ಮುಖಗಳಿವೆ. ಅದರಲ್ಲಿ ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ಅನ್ನುವ ಮಂತ್ರದಿಂದ ಸದ್ಯೋಜಾತನನ್ನ ಪ್ರಾರ್ಥಿಸಿದ್ರೆ, ವಾಮದೇವಾಯ ನಮೋ ಜ್ಯೇಷ್ಠಾಯ ಅನ್ನುವ ಮಂತ್ರದಿಂದ ದೇವನನ್ನ ಕೇಳಿಕೊಂಡ್ರೆ, ಘೋರೇಭ್ಯೋತ ಘೋರೇಭ್ಯೋ ಅನ್ನುವ ಮಂತ್ರದಿಂದ ಘೋರ ಘೋರ ತರೇಭ್ಯ ಅನ್ನುವ ಮಂತ್ರದಿಂದ ಅಘೋರ ರೂಪವನ್ನು, ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ಅನ್ನುವ ಮಂತ್ರದಿಂದ ತತ್ಪುರುಷನನ್ನು, ಈಶಾನ ಸರ್ವ ವಿದ್ಯಾನಾಂ ಅನ್ನುವ ಮಂತ್ರದಿಂದ, ಅಂದ್ರೆ ಇದೆಲ್ಲ ವಿಶಿಷ್ಟವಾದ ಬೇರೆ ಬೇರೆ ಕಡೆಗಳಲ್ಲಿ ಬಂದಂತಹ ಮಂತ್ರಗಳು. ಇದನ್ನ ಸರಿಯಾಗಿ ವಿಶಿಷ್ಟವಾದ ರೀತಿಯಲ್ಲಿ ಪದಚ್ಛೇದ ಮಾಡಿದಾಗ 38 ಕಲೆಗಳಿಂದ ಕೂಡಿದ ವರ್ಗ ಉಂಟಾಗುತ್ತೆ. ಓ ದೇವನೇ, ನೀನು ಸ್ವಯಂ ಲೋಕದಲ್ಲಿ ಅಂದ್ರೆ ಪಂಚಭೂತಗಳ ಸೃಷ್ಟಿಯ ನಂತರದ ಕಾರ್ಯಭಾರಕ್ಕೆ ಸ್ವತಃ ನೆಲೆಸಿ ಶಿವನಾಮಕನಾಗಿ ಕಾಣಿಸಿಕೊಳ್ತಾ ಇದ್ದಿ. ಕೈಲಾಸಾಧಿಪತ್ಯವನ್ನ ಹೊಂದಿರುವ ನೀನು ಈ 38 ಕಲಾಮಂತ್ರದಿಂದ ಪ್ರತಿಪಾದ್ಯನಾಗಿದ್ದಿ ಅಂತ ಹೇಳ್ತಾರೆ. 5 ಮಂತ್ರಗಳು ಗೊತ್ತಿದೆ, ಲೋಕದಲ್ಲಿ ಪ್ರಸಿದ್ಧ. ಅದಕ್ಕೆ ಸಂಬಂಧಪಟ್ಟ ಕಲೆಗಳನ್ನ ಇಲ್ಲಿ ಸಂಗ್ರಹ ಮಾಡಿ ಹೇಳ್ತಾರೆ. ಶಾಂತಿ, ವಿದ್ಯಾ, ಪ್ರತಿಷ್ಠಾ, ಧೃತಿ, ತಮ, ಮೋಹ, ರಕ್ಷಾ, ನಿದ್ರಾ, ಸರ್ವವ್ಯಾಧಿ, ಮೃತ್ಯು, ಕ್ಷುಧಾ, ತೃಷ್ಣ, ರಜಾ, ಸ್ವಾಹ, ರತಿ, ಕಲ್ಯಾಣಿ, ಕಾಮ, ಸಂಧಿನಿ, ಕ್ರಿಯಾ, ವೃದ್ಧಿ, ಛಾಯಾ, ಧಾತ್ರಿ, ಬ್ರಾಹ್ಮಣಿ, ಶೋಷಿಣಿ, ಜ್ವರ, ಸಿದ್ಧಿ, ಋದ್ಧಿ, ದಿತಿ, ಲಕ್ಷ್ಮಿ, ಮೇಧ, ಕಾಂತಿ, ಸ್ವಧಾ, ಪ್ರಭಾ, ಶಶಿನಿ, ಅಭಯದ, ಬ್ರಹ್ಮೇಷ್ಟದ, ಮರೀಚಿ, ಜ್ವಲಿನಿ ಅನ್ನುವ ಇಷ್ಟು ನಾಮಗಳನ್ನ ಅಥವಾ ಇಷ್ಟು ತತ್ವದ ಶಕ್ತಿ ರೂಪ ಗಳನ್ನ ಚತುರ್ಥ್ಯಂಥವಾಗಿ ಪ್ರಾರ್ಥನೆ ಮಾಡಬೇಕಾದದ್ದಿರುವಂಥದ್ದು. ಅದು ತತ್ಪುರುಷಾಯ ವಿದ್ಮಹೇ ಶಾಂತ್ಯೈ ನಮಃ, ಮಹಾದೇವಾಯ ಧೀಮಹಿ ವಿದ್ಯಾಯೈ ನಮಃ, ತನ್ನೋ ರುದ್ರ ಪ್ರತಿಷ್ಠಾಯೈ ನಮಃ, ಪ್ರಚೋದಯಾತ್ ಧೃತ್ಯೈ ನಮಃ ಅಂತ ಹೀಗೆ ಅದನ್ನು ವಿಭಾಗ ಮಾಡ್ಲಿಕ್ಕಿದೆ. ಇದನ್ನ ವಂಶಧರಿಯ ವ್ಯಾಖ್ಯಾದಲ್ಲಿ ತುಂಬಾ ವಿಸ್ತಾರವಾಗಿ ವಿವರಣೆ ಕೊಟ್ಟಿದ್ದಾರೆ. ನಾನು ಎಲ್ಲವನ್ನು ಬಿಡಿಸುವುದಿಲ್ಲ. ಈ ತತ್ಪುರುಷಾಯ ವಿದ್ಮಹೇ ಅನ್ನುವ ಮಂತ್ರದಲ್ಲಿ 4, ಅಘೋರ ಮಂತ್ರದಿಂದ 8, ಆಮೇಲೆ ವಾಮದೇವ ಅನ್ನುವ ಮಂತ್ರದಿಂದ 13, ಸದ್ಯೋಜಾತಂ ಪ್ರಪದ್ಯಾಮಿ ಅನ್ನೋದ್ರಲ್ಲಿ 8, ಈಶಾನ ಸರ್ವ ವಿದ್ಯಾನಾಂ ಅನ್ನೋದ್ರಲ್ಲಿ 5. ಇಷ್ಟು ಸೇರಿದ್ರೆ 38 ಮಂತ್ರಗಳಾಗ್ತವೆ. 38 ವಿಶೇಷವಾದ ಮಂತ್ರಗಳಾಗ್ತವೆ. ಅಲ್ಲಿ ಅವರೇ ಹೇಳ್ತಾರೆ ಆ ಮಂತ್ರವನ್ನ. ಈಶಾನಸ್ಯ ಕಲಾ ಪಂಚ ಚತಸ್ರ ಪುರುಷಸ್ಯ ಹಿ
ಅಷ್ಟೌ ಪ್ರೋಕ್ತ ಅಘೋರಸ್ಯ ವಾಮಸ್ಯಾತ ತ್ರಯೋದಶ ಸದ್ಯೋ ಜಾತ ಕಲಾ ಅಷ್ಟೌ ಅಷ್ಟತ್ರಿಂಶತ್ ಕಲಾ ಇಮಾಹ ಅಂತ ಒಟ್ಟು 38 ಮಂತ್ರಗಳನ್ನ ಚಿಂತನೆ ಮಾಡುವುದರಿಂದ ಲೋಕದಲ್ಲಿ ಶಾಂತಿ ನೆಲೆಸುವುದಕ್ಕೆ ಸಾಧ್ಯವಾಗುತ್ತೆ. ವಿಷದ ದೋಷ ಅನ್ನೋದು ದೂರವಾಗುತ್ತೆ. ಛಾಯಾತ್ವಧರ್ಮೋ ಮೃಡಯೈ ವಿಸರ್ಗೋ ನೇತ್ರತ್ರಯಂ ಸತ್ವರಜಸ್ತಮಾಂಸಿ ಛಂದೋ ಮನೋದೇವರ್ಷಿ ಪುರಾಣ. ಅಧರ್ಮಾಭಿಮಾನಿಯಾದ ನಿರುತಿ ನಿನ್ನ ಛಾಯೆಯನ್ನ ಆಶ್ರಯಿಸಿದ್ದಾನೆ. ಪ್ರಪಂಚದ ಸೃಷ್ಟಿಗೆ ಕಾರಣವಾದ ಸತ್ವರಜಸ್ತಮಸ್ಸು ಅನ್ನುವುದೇ ನಿನ್ನ 3 ಕಣ್ಣುಗಳು. ಮನುಗಳಲ್ಲಿ ಮುಖ್ಯನಾದ ಸ್ವಯಂಭುವ ಮನು ನಿನ್ನ ದೃಷ್ಟಿಯನ್ನ ಆಶ್ರಯಿಸಿಯೇ ಚಿಂತನೆಯನ್ನ ಅಂದ್ರೆ ಸ್ಮೃತಿಯನ್ನ ಕೊಟ್ಟಿದ್ದಾನೆ ಲೋಕಕ್ಕೆ. ಮನು ಪ್ರಾಚೀನನಾದ ದೇವಋಷಿಯಾದ ನಾರದನು ಕೂಡ ನಿನ್ನೆ ಇಚ್ಛೆಯಂತೆಯೇ ನಿನ್ನಿಂದ ಪಡೆದ ಮನಸ್ಸಿನ ಪ್ರಭಾವದಿಂದಲೇನೆ ನಾರಾಯಣನ ನಾಮವನ್ನ ನಿರಂತರ ನುಡಿತಾನೆ. ದೇವಋಷಿ ಅಂದ್ರೆ ನಾರದನ ಬಗ್ಗೆ ಹೇಳಿದ್ದು. ನತೆ ಗಿರಿತ್ರಾಖಿಲ ಲೋಕಪಾಲ ವಿರಿಂಚ ವೈರಿಂಚ ಸುರೇಂದ್ರ ಗಮ್ಯಂ ಜ್ಯೋತಿ ಪರಂ ಯತ್ರ ತಮಶ್ಚ ತತ್ಯದ್ ಬ್ರಹ್ಮನಿರಸ್ತ ಭೇದಂ. ಶಿವನೇ, ನೀನು ಗಿರಿತ್ರ ಅಂದ್ರೆ ಕೈಲಾಸಗಿರಿಯ ಪಾಲಕ. ಗಿರಿಯನ್ನು ತ್ರಾತಿ ರಕ್ಷಿಸುವವನು ಅಂದ್ರೆ ಕೈಲಾಸ ಪಾಲಕ ಅಂತ. ನಿನ್ನೊಳಗಿರುವಂತಹ ನಿನ್ನದೇ ಆದ ಈಗ ಹೇಳಿದ್ರಲ್ವಾ ಬೇರೆ ಬೇರೆ 38 ತರದ ಶಕ್ತಿಗಳು, ಅದು ಒಂದಕ್ಕೊಂದು ಭಿನ್ನ ಅಲ್ಲ. ಅವನದ್ದೇ ಅಷ್ಟು ಕಲೆಗಳು. ಈಗ ಈ ರುದ್ರದೇವನನ್ನ 5 ಚಿಂತಿಸುವ ಕ್ರಮ ಇದೆ, 8 ಚಿಂತಿಸುವ ಕ್ರಮ ಇದೆ. 8 ಅಂತಂದ್ರೆ ಪಂಚಭೂತಗಳು, ಸೂರ್ಯ, ಚಂದ್ರ ಮತ್ತು ಯಜಮಾನ. ಇದು 8 ವಿಭಾಗವಾಗಿ. ಮತ್ತೆ 11 ವಿಭಾಗವಾಗಿ ಏಕಾದಶ ರುದ್ರರು ಅಂತಾನು ಕರೀತಾರೆ. ಏಕಾದಶ ರುದ್ರರು ಅದರಲ್ಲಿ ಒಬ್ಬ ಶಂಕರನಾಗಿ ಒಂದು ಗಣ ಇದೆ. ಅದು ಬಿಟ್ಟು ರುದ್ರದೇವನಿಗೆ 11 ರೂಪ ಇದೆ. ಅವನ ಬೇರೆ ಬೇರೆ ಸ್ಥಳಗಳಲ್ಲಿ ನಿಂತು ಮಾಡುವ ಕಾರ್ಯಭಾರಗಳನ್ನ ಉಪನಿಷತ್ತುಗಳು ಬೇರೆ ಕಡೆ ತಿಳಿಸಿವೆ. ಹೀಗೆ ಅನೇಕ ರೂಪಗಳಿಂದ ಜಗತ್ತಿನಲ್ಲಿ ಎಲ್ಲೆಲ್ಲಿ ವ್ಯಾಪಿಸಿದ್ದೀಯೋ ಅವುಗಳಲ್ಲಿ ಪರಸ್ಪರ ಒಂದಕ್ಕೊಂದು ಭಿನ್ನ ಅಲ್ಲ, ಅದೆಲ್ಲವೂ ಕೂಡ ಒಂದೇ. ನಿನ್ನದೇ ರೂಪಗಳ ಬೇರೆ ಬೇರೆ ಕಾರ್ಯಭಾರಕ್ಕಾಗಿ ಲೋಕದಲ್ಲಿ ಇದೆ. ಅಖಿಲ ಲೋಕ ಪಾಲಕರಾದಂತಹ ಈ ಇಂದ್ರಾದಿ ಸಮಸ್ತ ದೇವತೆಗಳು ದೇವೋತ್ತಮರು ಅಂತ ಅನ್ನಿಸಿಕೊಂಡು ಲೋಕದಲ್ಲಿ ಅನೇಕ ವರಗಳನ್ನ ನೀಡುವವರು ಕೂಡ ನಿನ್ನನ್ನ ಸರಿಯಾಗಿ ತಿಳಿಯಲು ಅಸಮರ್ಥರಾಗುತ್ತಾರೆ. ಅಂದ್ರೆ ಅವರಿಗಿಂತ ವರ್ಗದಲ್ಲಿ ಕೆಳಕ್ಕೆ ಬರುವಂತಹ ಯಾವುದೇ ದೇವತೆಗಳಿಗೂ ಕೂಡ, ಈಗ ಉಮೆಯನ್ನ ಇಂದ್ರ ತಿಳಿಯಲಾರ, ಉಮೆ ಶಿವನನ್ನ ಪೂರ್ತಿ ತಿಳಿಯಲಾರಳು. ಅದನ್ನೇ ನಾವು ತಲವಕಾರ ಉಪನಿಷತ್ತಿನಲ್ಲಿ ಕೇಳಿದ್ದು. ಆ ಉಪನಿಷತ್ತಿನ ಮಾತಿನಲ್ಲಿ ಈ ಅಂಶವನ್ನೇ ಬಿಡಿಸಿ ಹೇಳಿದ್ದು. ಅಂದ್ರೆ ಈಗ ಚಂದ್ರ ಮತ್ತು ಸೂರ್ಯ ಇವರಿಬ್ರು ಕೂಡ ಸಮಕಕ್ಷೆಯಲ್ಲಿರುವವರು. ಇವರಿಗೆ ಗುರುಗಳು ಯಾರು ಅಂದ್ರೆ ಬೃಹಸ್ಪತ್ಯಾಚಾರ್ಯರು. ಬೃಹಸ್ಪತ್ಯಾಚಾರ್ಯರನ್ನ ಎಂದೂ ಕೂಡ ಪೂರ್ತಿಯಾಗಿ ತಿಳಿಯುವುದು ಸಾಧ್ಯವೇ ಇಲ್ಲ. ಅವರಿಗಿಂತ ಮೇಲಿನವರೇ ಗುರುಗಳಾಗ್ಲಿಕ್ಕೆ ಸಾಧ್ಯ. ಹೀಗಾಗಿ ಇಂದ್ರಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ವಿಷಯದಲ್ಲಿ ಪೂರ್ಣವಾಗಿ ತಿಳಿಯುವವರಲ್ಲ. ಕಾಮಾಧ್ವರ ತ್ರಿಪುರ ಕಾಲ ಗರಾಧ್ಯನೇಕ ಸ್ತುತಯೇನ ತತ್ವೇ ಯತ್ವಂತಕಾಲ ಇದಮಾತ್ಮ ಕೃತಂ ಸ್ವನೇತ್ರವಸ್ಮಿ ಸ್ಫುಲಿಂಗ ಶಿಖಿಯಾ ಭಸು ಸಂತವೇಶ. ಕಾಮನನ್ನ ಸುಟ್ಟವನು ನೀನು, ಅವನನ್ನ ಅನಂಗಗೊಳಿಸಿದ್ದು ನೀನೆ. ದಕ್ಷನ ಯಜ್ಞವನ್ನು ಅಸಮರ್ಪಕವಾಗಿ ನಡೆಸಿದ್ದ ಕಾರಣಕ್ಕಾಗಿ ಧ್ವಂಸಗೊಳಿಸಿದವನು ನೀನೆ. ತ್ರಿಪುರರ 3 ಪುರಗಳನ್ನ ಧ್ವಂಸಗೊಳಿಸಿ ಲೋಕಕ್ಕೆ ಅವರಿಂದ ಆಗ್ತಾ ಇದ್ದಂತಹ ಅಪಾಯವನ್ನ ತಪ್ಪಿಸಿದವನು ನೀನೆ. ನಿನ್ನನ್ನು ಕಾಲ, ಹರ, ಶಿವ ಹೀಗೆ ಅನೇಕ ಶಬ್ದಗಳಿಂದ ಗುರುತಿಸ್ತಾರೆ.
ಸಮಸ್ತ ಜೀವರಾಶಿಗಳಿಗೆ ಅನ್ಯಾಯ ಮಾಡುವಂಥವರನ್ನು ಯಾರನ್ನೂ ಕೂಡ ನೀನು ಉಳಿಸ್ಲಿಲ್ಲ. ಅದೆಲ್ಲ ನಿನ್ನ ಕಾರ್ಯಭಾರಗಳನ್ನ ಹೊಗಳಿದ್ರೆ ಅದು ಅಷ್ಟಕ್ಕೆ ಮುಗಿಯುವುದಿಲ್ಲ. ಎಲೈ ಮಹೇಶನೇ, ಲಯಕಾಲದಲ್ಲಿ ನೀನು ಮಾಡುವಂತಹ ಕಾರ್ಯ ನಿನ್ನ ಕಣ್ಣಿನ ಬೆಂಕಿಯಿಂದಲೇನೆ ಇಡೀ ಜಗತ್ತು ಕ್ಷಣ ಮಾತ್ರದಲ್ಲಿ ಭಸಿತಂ, ಭಸ್ಮಗೊಂಡು ಬಿಡುತ್ತೆ. ಭಸಿತ ಅಂತಂದ್ರೆ ನಾಶವಾಗುದು, ಸುಟ್ಟು ಹೋಗುದು. ತವ ಈಶಾ ಅಂತ ಸಂಬೋಧನೆ. ಹೇ ಈಶಾ, ವಕ್ನಿ ಸ್ಫುಲಂಗ ಶಿಖಯ ಭಸಿತಂ. ತವ ಬೆಂಕಿಯ ಕಿಡಿಯ ಕೊನೆಯಿಂದಲೇ ಜಗತ್ತು ಸುಟ್ಟು ಭಸ್ಮವಾಗುತ್ತೆ. ಏತ್ವಾತ್ಮರಾಮ ಗುರುಭಿರ್ಹೃದಿ ಚಿಂತಿತಾಂಘ್ರಿ ದ್ವಂದ್ವಂ ಚರಂತ ಮುಮಯಾ ತಪಸೇಭಿತಂ ಸ್ಮಶಾನೇ ತೇ ಭೂತಭೂತಿಮ ಇದಸ್ತವ ಹೀನ ಲಜ್ಜಾ. ಪರಮಾತ್ಮನ ಜ್ಞಾನದಲ್ಲಿ ಸಂತೋಷವನ್ನ ಪಡುವಂತಹ ಸನಕಾದಿ ಗುರುಗಳ, ಅಂದ್ರೆ ದೇವತೆಗಳ ಮಟ್ಟದಲ್ಲಿ ಅತ್ಯಂತ ಎತ್ತರದಲ್ಲಿರುವವರು ಈ ಸನಕಾದಿಗಳು. ಅವರು ಕೂಡ ನಿನ್ನ ಪಾದ ಕಮಲವನ್ನ ನಿರಂತರ ಚಿಂತಿಸ್ತಾರೆ. ಇನ್ನು ನೀನು ಕೂಡ ನಿರಂತರವಾಗಿ ತಪಸ್ಸನ್ನ ಮಾಡ್ತಾ ಇದ್ದಿ. ಉಮೆ ನಿನ್ನ ಜೊತೆಗಿದ್ರೂ ಕೂಡ ನೀನು ಕಾಮಾಸಕ್ತನಲ್ಲ. ಸ್ಮಶಾನದಲ್ಲಿ ಇರುವುದು ಅಂದ್ರೆ ಹಾಗಂತ ಹೇಳಿ ನೀನು ಕಾಮ ವಿರೋಧಿಯೂ ಅಲ್ಲ. ಯಾವ ಕಾಲಕ್ಕೆ ಯಾವುದನ್ನ ಸೂಕ್ತ ಅಂತ ಜಗತ್ತಿಗೆ ನಡೆಸಿಕೊಡ್ಬೇಕೋ ಅಂತದ್ದನ್ನ ಪ್ರಚೋದಿಸುವವನು. ನಿನ್ನನ್ನು ಬಹಳ ಜನ ಉಗ್ರವಪುಷಂ ಇತಿ ಕಥಂತೆ, ನಿನ್ನನ್ನು ಭಯಂಕರ ರೂಪ ಅಂತ ಬಹಳ ಜನ ಹೇಳ್ತಾರೆ. ನೀನು ಸ್ಮಶಾನದಲ್ಲಿರುವುದನ್ನು ನೋಡಿದ್ದಾರೆ, ಕೊರಳಲ್ಲಿ ನಾಗನ ಶರೀರವನ್ನ ಸುತ್ತಿಕೊಂಡದ್ದನ್ನ ಕಂಡಿದ್ದಾರೆ, ತಲೆ ಮೇಲೆ ನೀರು ಕಾಣದ ಎಣ್ಣೆ ಕಾಣದ ಜುಟ್ಟು ಅವರಿಗೆ ಭಯಾನಕ ಅನ್ನುವಂತೆ ಕಾಣುತ್ತೆ. ಆದ್ರೆ ಇದು ನಿನ್ನ ವೈರಾಗ್ಯದ ಸಂಕೇತ ಹೊರತು ಇದ್ದು ಕೂಡ ಇಲ್ಲದಂತೆ ಬದುಕುವುದಲ್ಲ. ಬೇಕಿಲ್ಲ ಅಂತ ಅದನ್ನ ಪಕ್ಕಕ್ಕಿಡುವುದಷ್ಟೇ. ಜೀವಿಗಳಿಗೆ ಸುಖ ಸಂಪತ್ತನ್ನು ಕೊಡುವ ವಿಷಯದಲ್ಲಿ ನೀನು ಯಾವತ್ತೂ ಕೂಡ ಹಿಂದೆ ಸರಿದವನಲ್ಲ. ನಿನ್ನನ್ನು ಸರಿಯಾಗಿ ಯಾರು ಅವಿದಹ ತಿಳಿದಿಲ್ಲ. ಅಕಸ್ಮಾತು ಹೀನ ಲಜ್ಜಾಹ, ಒಂದು ವೇಳೆ ನಿನ್ನ ಈ ಏನ್ ಹೇಳುದು, ನಿನ್ನ ಈ ವೇಷದ ಬಗ್ಗೆ ಅವರು ತಪ್ಪಿ ಮಾತಾಡ್ತಾರೆ ಅಂದ್ರೆ, ಅಥವಾ ಗೊತ್ತಿದ್ದು ಕೂಡ ಅದನ್ನ ಗೇಲಿ ಮಾಡ್ತಾರೆ ಅಂದ್ರೆ, ಅವರಿಗೆ ಸ್ವಲ್ಪವೂ ನಾಚಿಕೆ ಇಲ್ಲದವರು. ಲಜ್ಜಾ ಅಂದ್ರೆ ನಾಚಿಕೆ, ಹೀನ ಲಜ್ಜಾಹ ಅಂದ್ರೆ ರುದ್ರದೇವನ ಮೈಗೆ ಬಳಿದುಕೊಂಡಂತಹ ಬೂದಿಯ ಬಗ್ಗೆ ಆಗಲಿ, ಪುಟ್ಟ ಆನೆಯ ಚರ್ಮದ ಬಗ್ಗೆ ಆಗಲಿ, ತೊಟ್ಟ ನಾಗಭೂಷಣದ ಬಗ್ಗೆ ಆಗಲಿ, ಇಟ್ಟ ತಲೆಯ ಮೇಲಿನ ಜಡೆಯನ್ನಾಗಲಿ ಅಷ್ಟನ್ನೇ ಗಮನಿಸಿ ಅವನನ್ನ ಕೆಟ್ಟವನು ಅಂತ ಚಿಂತಿಸಿದ್ರೆ ಅವನಷ್ಟು ದಟ್ಟ ದರಿದ್ರ ಇನ್ನೊಬ್ಬ ಇಲ್ಲ ಅಂತ ಹೇಳ್ಬೇಕು. ಇದು ಭಾಗವತ ನಮಗೆ ರುದ್ರದೇವನ ಚಿಂತನೆಯನ್ನ ಕಲ್ಪಿಸಿಕೊಳ್ಳುವುದಕ್ಕೆ ಕೊಟ್ಟ ದಾರಿ. ತತ್ತಸ್ಯತೆ ಸದಸತೋ ಪರತಃ ಪರಸ್ಯ ನಾಂಜ ಸ್ವರೂಪ ಗಮನೆ ಪ್ರಭವಂತಿ ಭೂಮ್ನ ಕಿಮುತ ಸಂಸ್ತವನೆ ಪ್ರವಯಂತು ವಿಷಯ ಅಭಿಭಕ್ತಿ ಮಾತ್ರಂ. ನಿನ್ನನ್ನ ತಿಳಿಯುವುದು ಸ್ವಲ್ಪ ಕಷ್ಟವೇ. ಮೂರ್ತಾಮೂರ್ತ ಪ್ರಪಂಚ ಅಂದ್ರೆ ಮಣ್ಣು ನೀರು ಬೆಂಕಿ ಅನ್ನೋದು ಮೂರ್ತ, ಗಾಳಿ ಬೆಳಕು ಅನ್ನೋದು ಅಮೂರ್ತ. ಕಣ್ಣಿಗೆ ಕಾಣುವಂಥದ್ದು ಮೂರು, ಕಾಣದ್ದು ಎರಡು. ಈ ಇಡೀ ಇಷ್ಟೂ ಪ್ರಪಂಚಕ್ಕಿಂತ ಉತ್ತಮವಾದದ್ದನ್ನ ನೀನು ಕೊಡುವವನು. ಅಂದ್ರೆ ಇದನ್ನ ದಾಟಿಸಿ ಆಚೆಗಿನ ಸೌಖ್ಯವನ್ನ ಲಭ್ಯವಾಗುವಂತೆ ಮಾಡುವುದು. ಪ್ರಜಾಪತಿಗಳೇ ಮೊದಲಾದಂತ ದೇವತೆಗಳಿಗೆ ಯಾರಿಗೂ ಕೂಡ ನಿನ್ನನ್ನ ತಿಳಿಯುವುದು ಇಲ್ಲಿ ತನಕ ಸಾಧ್ಯವಾಗಲೇ ಇಲ್ಲ. ನಿನ್ನನ್ನ ಸ್ತೋತ್ರ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋದು ಅವರಿಗಿರುವಂತಹ ದೌರ್ಬಲ್ಯ ಅಂತಲ್ಲ, ಅವರು ಅಸಮರ್ಥರು. ಅದು ಅವರಿಗಿರುವ ಮಿತಿಯೇ ಅಷ್ಟು. ಆದ್ರಿಂದಾಗಿ ಸ್ವಯಂಭುವಾದಿ ಮುನಿಗಳ ಮನುಗಳ ಸೃಷ್ಟಿಯಲ್ಲಿ ಸೇರಿದಂಥವರು ಯಾರೂ ಕೂಡ ಈ ರುದ್ರದೇವನನ್ನ ಅರಿತುಕೊಳ್ಳಲು ಸಾಧ್ಯ ಇಲ್ಲ. ದೇವತೆಗಳು ಹೇಳುತ್ತಾರೆ, ನಾವು ನಿನ್ನನ್ನು ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ಭಕ್ತಿ ಮಾತ್ರಂ, ಭಕ್ತಿ ಮಾತ್ರ ಮಾಡ್ತಾ ಇದ್ದೇವೆ. ಲೋಕಕ್ಕೆ ಹಾನಿಯಾಗಿದೆ, ತೊಂದರೆಯನ್ನ ಪರಿಹರಿಸಿಕೊಡುವುದಕ್ಕೆ ನಿನಗಿಂತ ಹೊರತಾದ ಮತ್ತೊಬ್ಬ ವ್ಯಕ್ತಿಯನ್ನ ಹುಡುಕಲಾರೆವು. ಆದ್ದರಿಂದ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇವೆ
ಏತತ್ ಪರಂ ಪ್ರಪಶ್ಯಾಮೋ ನ ಪರಂ ತೇ ಮಹೇಶ್ವರ ಮೃಡನಾಯ ಲೋಕಸ್ಯ ವ್ಯಕ್ತಿತ್ವೇ ಅವ್ಯಕ್ತ ಕರ್ಮಣಃ ತೇ ಪರಂ ನ ಪಶ್ಯಾಮಃ ಪ್ರಪಶ್ಯಾಮಃ. ನಿನಗಿಂತ ಮಿಗಿಲಾದ ಈ ಕಾಲಕ್ಕೆ ಸರಿಯಾಗಿ ಹೊಂದುವಂತಹ ರಕ್ಷಕರನ್ನ ಬೇರೆ ಕಾಣೆವು. ಯಾಕೆಂದ್ರೆ ನೀನು ಲೋಕದಲ್ಲಿ ವ್ಯಕ್ತಿಗೊಳ್ಳುವುದು ಭಕ್ತಿಗೆ ಮಾತ್ರ. ನಿನ್ನ ಕಾರ್ಯವನ್ನ ಸರಿಯಾಗಿ ಅರ್ಥೈಸಿಕೊಳ್ಳು. ಮೃಡನ ಅಂತಂದ್ರೆ ರಕ್ಷಣೆ. ಮೃಡ ಅನ್ನೋದು ಎರಡರ್ಥದಲ್ಲಿ ತೆರೆದುಕೊಳ್ಳುತ್ತೆ. ಮೃಡ ಸುಖನೆ ಮತ್ತು ಮೃಡ ಪಾಲನೆ ಅಥವಾ ಮೃಡ ರಕ್ಷಣೆ. ಮೃಡ ಅನ್ನುವುದು ರಕ್ಷಣೆಯ ಅರ್ಥದಲ್ಲಿ, ಮೃಡ ಅನ್ನುವುದು ಸುಖ ಕೊಡುವುದು ಅನ್ನುವ ಅರ್ಥದಲ್ಲಿ. ಮೃಡಯತಿ, ನೀನು ಮೃಡನಕ್ಕಾಗಿ ಮೊದಲು ರಕ್ಷಿಸುವುದು, ರಕ್ಷಿಸಿ ಸುಖ ಕೊಡುವುದು, ಇದು ನಿನಗೆ ಸಾಧ್ಯವಾಗುವ ಕೆಲಸ. ಹಾಗಾಗಿ ಅವ್ಯಕ್ತವಾದ ಕರ್ಮಗಳಿಂದ ಲೋಕದಲ್ಲಿ ಬೇಕಾದಷ್ಟು ವೈಭವವನ್ನು ಸಂಪಾದಿಸಿರುವ ನಿನ್ನಲ್ಲಿ ನಾವು ಶರಣು ಬಂದಿದ್ದೇವೆ ಅಂತ ದೇವತೆಗಳು ಹೇಳಿಕೊಳ್ತಾರೆ. ಶ್ರೀ ಶುಕ ಉವಾಚ ತದ್ವೀಕ್ಷ್ಯ ವಸನಂ ತಾಸಾಂ ಕೃಪಯಾ ಭೃಷ ಪೀಡಿತ ಸರ್ವಭೂತೇವ ಇದಮಾಹೀಂ ಪ್ರಿಯಾ. ದೇವತೆಗಳ ಈ ಕಷ್ಟವನ್ನ ಕಂಡು ಅತ್ಯಂತ ದಯೆಯಿಂದ ಸಕಲ ಜೀವಿಗಳಿಗೆ ಹಿತೈಷಿಯಾಗಿ ಭಗವಂತ ಅಂದ್ರೆ ರುದ್ರದೇವ ತನ್ನ ಪ್ರಿಯ ಸತಿಯಾದ ಪಾರ್ವತಿಯನ್ನ ಕುರಿತು ಜೀವಗಳ ಕಷ್ಟಕ್ಕೆ ಪರಿಹಾರ ಸೂಚಿಸುವ ಈ ಮಾತನ್ನಾಡಿದ. ಶಿವ ಉವಾಚ ಅಹೋಬತ ಭವಾನ್ಯೈತತ್ ಪ್ರಜಾಂ ಪಶ್ಯವೈಷಸಂ ಕ್ಷೀರೋದ್ಭೂತಾತ್ ಕಾಲಕೂಟಾದು ಹೇ ಭವಾನಿ. ಭವನ ಮಡದಿ ಅಲ್ವಾ, ಭವಾನಿ. ಶಿವನ ಮಡದಿ ಶಿವಾನಿ ಆಗುದಿಲ್ಲ, ವ್ಯಾಕರಣದಲ್ಲಿ ಅದಕ್ಕೆ ದೋಷ ಇದೆ. ಭವಾನಿ ಅಂತ ಅನ್ನೋದು ಸರಿ. ಜೀವಿಗಳ ಕಷ್ಟವನ್ನ ನೋಡು ತಾಯಿ ಅಂದ್ರೆ ಪ್ರೀತಿಯಿಂದ ಹೇಳ್ತಾ ಇರೋದು. ತಾಯಿ ಅಂದ್ರೆ ಆ ಅರ್ಥ ಅಲ್ಲ. ನಾವು ಕೂಡ ಮಗುವನ್ನ ಅಪ್ಪ ಅಂತೀವಿ ಅಂತಂದ್ರೆ ಏನು ನೀನು ಅಪ್ಪನ ಅಂತ ಕೇಳುದಲ್ಲ, ಅದು ಆತ್ಮೀಯತೆಯಿಂದ ಕರೆಯುವಂಥದ್ದು. ಕ್ಷೀರಸಾಗರದ ಮಥನದಿಂದ ಎದ್ದು ಬಂದ ಈ ಕಾಲಕೂಟದ ವಿಷದ ಪರಿಸ್ಥಿತಿ ಎಲ್ಲರನ್ನು ಕೂಡ ದಿಕ್ಕೆಡಿಸಿದೆ, ಕಂಗೆಡಿಸಿದೆ. ಆಸಾಂ ಪ್ರಾಣ ಪರಿಪ್ಸೂನಾಂ ವಿಧೇಯಮ ಭಯಂ ಹಿಮೆ ಏತಾವಾನ್ ಹಿ ಪ್ರಭೋರಥೋ ದೀಪನ ಪರಿಪಾಲನಂ. ಪ್ರಾಣ ಸಂರಕ್ಷಣೆಗಾಗಿ ಕಾತರರಾಗಿರುವ ಇವರಿಗೆ ನಾನು ರಕ್ಷಣೆಯನ್ನು ಕೊಡಬೇಕಿದೆ. ಏತಾವಾನ್ ಹಿ ಪ್ರಭೋರರ್ಥ, ಇದು ಸಮರ್ಥರಾದವರ ಕಾರ್ಯಭಾರ. ಪ್ರಭೋಹೋ ಅಂದ್ರೆ ನಾರಾಯಣನ ಬಯಕೆಯೂ ಇದೆ, ಪ್ರಭೋಹೋ ಅರ್ಥ ಪ್ರಭುವಿನ ಅಪೇಕ್ಷೆಯೂ ಇದೆ. ಯದ್ದೀನ ಪರಿಪಾಲನಂ, ಯಾರು ದೀನರಿದ್ದಾರೋ ಅವರನ್ನ ಪರಿಪಾಲನೆ ಮಾಡುವುದು ನಮಗೆ ಒದಗಿರುವ ಕಾರ್ಯಭಾರ. ಪ್ರಾಣೈತ್ತೈ ಸ್ವೈ ಪ್ರಾಣಿನ ಪಾಂತಿ ಸಾಧವ ಕ್ಷಣಭಂಗುರೈ ಬದ್ಧೇಷು ಭೂತೇಷು ಮೋಹೇಶ್ವ. ಪರಮಾತ್ಮನ ಮೋಹಕ ಶಕ್ತಿಯಿಂದ ಮೋಹಿತರಾಗಿರುವಂತಹ ಜೀವಿಗಳು ಪರಸ್ಪರ ಇದ್ದಕ್ಕಿದ್ದಂತೆ ವೈರಭಾವವನ್ನು ಹೊಂದುತ್ತಾರೆ. ಅವರಿಗೆ ನಿನ್ನೆ ತನಕ ಬೆಸ್ಟ್ ಫ್ರೆಂಡ್ಸು, ಮರು ದಿವಸ ಡೆಡ್ ಫ್ರೆಂಡ್ ಅಗೇನ್ಸ್ಟ್. ಒಂದೇ ಸರ್ತಿಗೆ ಇಬ್ರು ಪರಸ್ಪರ ವಿರೋಧಿಗಳಾಗಿ ಬಿಡುತ್ತಾರೆ. ಪ್ರಾಣೈಸ್ವೈ ಪ್ರಾಣಿನ ಪಾಂತಿ ಸಾಧವ ಕ್ಷಣಭಂಗುರೈಹಿ, ಕ್ಷಣ ಮಾತ್ರದಲ್ಲಿ ಬದುಕೇ ಕ್ಷಣಭಂಗುರ. ಅದರಲ್ಲಿ ಅವರ ಜೊತೆಗಿನ ಅಷ್ಟೇ ಕಾಲದಲ್ಲಿರುವಂತಹ ಪರಸ್ಪರ ಬದ್ಧ ವೈರೇಶು ಭೂತೇಶು, ಪರಸ್ಪರ ಒಂದೇ ಸರ್ತಿಗೆ ವೈರ ಅವರಲ್ಲಿ ಹುಟ್ಟಿಕೊಳ್ಳುತ್ತೆ. ಹೀಗಾಗಿ ತಮ್ಮ ಪ್ರಾಣವನ್ನ ತೆತ್ತಾದರೂ ಕೂಡ ಸಜ್ಜನರಾದವರು ಮರಳಿ ಅವರನ್ನ ಬದುಕಿಸ್ತಾರೆ. ದುಷ್ಟರು ವಿರೋಧಿಗಳಂತೆ ವೈರಭಾವವನ್ನು ತಾಳಿ ಬದುಕನ್ನ ಹಾಳಿ ಮಾಡಿಕೊಳ್ತಾರೆ. ಆದ್ರೆ ಸಜ್ಜನರು ಅಂತಹ ವೈರವನ್ನು ಮರೆತು ಅವರಿಗೆ ಆದ ಕಷ್ಟಕ್ಕೆ ಕರಗಿ ಕೊರಗುವುದಿಲ್ಲ, ಅವರನ್ನ ಉಳಿಸ್ತಾರೆ, ಅವರನ್ನ ರಕ್ಷಿಸ್ತಾರೆ. ಇದು ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದವರಲ್ಲಿ ಕಾಣುವ ಗುಣ. ಪುಂಸ ಕೃಪಯತೋ ಭದ್ರೇ ಸರ್ವಾತ್ಮ ಪ್ರಿಯತೆ ಹರಿ ಹರೌ ಭಗವತಿ ಪ್ರಿಯೇಹಂ ತಸ್ಮಾತ್ ಪ್ರಜಾನಾಂ ಸ್ವಸ್ತಿರಸ್ತು ತೇ ಭಕ್ತು.
ಭದ್ರೇ ಮಂಗಳಕರಳೆ ಪುಂಸಃ ಕೃಪಯತಃ ಸದ್ ಮನುಷ್ಯರ ಅಥವಾ ಜೀವರಾಶಿಗಳ ಮೇಲೆ ಕೃಪೆಯನ್ನ ತೋರಿದಾಗ ಸರ್ವಾತ್ಮ ಹರಿಹಿ ಪ್ರೀಯತೆ, ಎಲ್ಲರ ಜೀವರ ಅಂತರ್ಯಾಮಿಯಾಗಿರುವಂತಹ ಹರಿಯು ಪ್ರೀತನಾಗುತ್ತಾನೆ. ಹರವು ಪ್ರೀತೆ, ಹರಿಯು ಪ್ರೀತನಾಗಲು ಹೇ ಭಗವತಿ ಅಂತ ಮತ್ತೆ ಸಂಬೋಧನೆ. ಪ್ರಿಯೇಹಂ ಸಚರಾಚರ, ನನಗೂ ಅವನಿಗೆ ಪ್ರೀತಿ ಆದ್ರೆ ನಂಗೆ ತುಂಬಾ ಪ್ರೀತಿ ಆಗುತ್ತೆ. ಅವನು ಪ್ರೀತನಾದ್ರೆ ನಾನು ಪ್ರೀತನಾಗ್ತೇನೆ. ಅವನನ್ನ ವಿರೋಧಿಸಿದ್ರೆ ನಾನು ಕೂಡ ಬೇಸರ ಮಾಡ್ಕೊಳ್ತೇನೆ. ಯಾಕೆಂದ್ರೆ ನನ್ನನ್ನು ಯಾರಾದ್ರೂ ಬೈದ್ರೆ ಅವನು ತುಂಬಾ ಬೇಜಾರು ಮಾಡ್ಕೊಳ್ತಾನೆ. ಯಾಕೆಂದ್ರೆ ಇದು ನಮ್ಮ ಮಧ್ಯೆ ಇರುವ ಒಳ್ಳೆಯ ಸಂಬಂಧ. ಅದು ಕೇವಲ ಅಷ್ಟೇ ಅಲ್ಲ, ಸಚರಾಚರ, ನಾನು ಪ್ರಿಯೆ ಅಂತ ಹೇಳುವಾಗ ಒಳ್ಳೆ ಶಬ್ದವನ್ನು ಬಳಸ್ತಾನೆ. ಚರಾಚರ ಪ್ರಪಂಚದಿಂದ ಕೂಡಿದ ನಾನೂ ಕೂಡ ಅವನು ಪ್ರೀತನಾದ್ರೆ ಮೆಚ್ಚುತ್ತೇನೆ. ತಸ್ಮಾದಿದಂ ಗರಂ ಭುಂಜೆ, ಆದ್ದರಿಂದ ನಾನು ಈ ವಿಷವನ್ನ ಉಣುತ್ತೇನೆ. ಪ್ರಜಾನಾಂ ಸ್ವಸ್ತಿರಸ್ತುಮೆ, ಪ್ರಜೆಗಳಿಗೆ ಹಿತವಾಗಲಿ, ಈ ವಿಷ ನನಗೂ ಹಿತವನ್ನೇ ತರಲಿ. ಮೇ ಸ್ವಸ್ತಿ ಅಸ್ತು, ನನಗೂ ಹಿತವೇ ಆಗಲಿ ಅಂತ ಕೇಳ್ಕೊಳ್ತಾನೆ. ಸರ್ವ ಜೀವಿಗಳಿಗೂ ಕ್ಷೇಮವಾಗಲಿ, ಮೇ ಸ್ವಸ್ತಿರಸ್ತು. ಅಂದ್ರೆ ಒಳ್ಳೆ ಕೆಲಸ ಮಾಡುವಾಗ ನನಗೆ ಒಳ್ಳೇದಾಗತ್ತೆ ಅಂತ ನಂಬಿಯೇ ಮಾಡ್ಬೇಕು. ಅಯ್ಯೋ ನನಗೇನಾದ್ರೂ ಹಾನಿ ಆಗ್ಬಿಟ್ರೆ, ನಾಳೆ ನನಗೆ ಏನಾದ್ರೂ ತೊಂದರೆ ಆಗ್ಬಿಟ್ರೆ ಅಂತ ಅರೆಬರೆ ಮನಸ್ಸಿನಿಂದ ಏನ್ ಮಾಡಿದ್ರು ಕೂಡ ಅದು ಎಫೆಕ್ಟ್ ಆಗೋದು ಜಾಸ್ತಿ. ಹಾಗಾಗಿ ಅದೊಂದು ಹೇಳುವ ರೀತಿ. ಶ್ರೀ ಶುಕ ಉವಾಚ ಏವಮಾನ್ ಮಾರೇ ಜಗತ್ತಿಗೆ ಅಸ್ತಿತ್ವವನ್ನ ಕಲ್ಪಿಸುವಂತಹ ರುದ್ರದೇವ ಭವಾನೀಂ, ತನ್ನ ಮಡದಿಯಾದಂತಹ ಪಾರ್ವತಿಗೆ ಆಮಂತ್ರ್ಯ ಅಂದ್ರೆ ಕರೆದು ಅಂತಲ್ಲ, ಆಮಂತ್ರ್ಯ ಅಂದ್ರೆ ಹೇಳಿ, ಅವಳಿಗೆ ಹೇಳಿ ತದ್ವಿಷಂ ಜಗ್ದು ಮಾರೇಧೆ, ಆ ವಿಷವನ್ನು ಜಗಿಯ ತೊಡಗಿದ. ಇದೇನ್ರಿ ವಿಷವನ್ನು ಜಗಿಯುವುದು ಅಂದ್ರೆ? ನಮ್ಗೆ ವಿಷ ಕುಡಿಯುವುದು ಅಂತ ಕೇಳಿದ್ದೀವಿ ನಾವು. ಇದು ಜೀರ್ಣ ಆಗ್ಬೇಕು ಅಂದ್ರೆ ಯಾವುದೇ ಪದಾರ್ಥವನ್ನ ತಿನ್ನುವಾಗ ಸರಿಯಾಗಿ ಜಗದು ಬಾಯಿಯಲ್ಲಿರುವಂತಹ ರಸದ ಜೊತೆಗೆ ಅದು ಹೊಟ್ಟೆಗೆ ಹೋದ್ರೆ ವಿಷವೂ ಕೂಡ ಅಮೃತವಾಗುತ್ತೆ. ನಾವು ತಿನ್ನುವ ಪದಾರ್ಥ ಜಗಿಯದೆ ಹೋದ್ರೆ ಅಮೃತವೂ ಕೂಡ ಹೊಟ್ಟೆಯೊಳಗೆ ಹೋಗಿ ವಿಷವಾಗುವ ಸಾಧ್ಯತೆ ಇದೆ. ಜೀರ್ಣ ಆಗ್ಲಿಕ್ಕೆ ದೇವರು ನಮ್ಮ ನಾಲಿಗೆಯ ಸುತ್ತ ರಸಗ್ರಂಥಿಗಳ ಮೂಲಕ ಅನೇಕ ರಸಪಾಕಗಳನ್ನು ಇಟ್ಟಿದ್ದಾನೆ. ಆದ್ರಿಂದಾಗಿ ಚೆನ್ನಾಗಿ ಜಗದು ತಿಂದ್ರೆ ಆರೋಗ್ಯವು ಚೆನ್ನಾಗಿರುತ್ತೆ. ಆದ್ರಿಂದಾಗಿ ವಿಷವನ್ನು ಶಿವ ಜಗದು ತಿಂದ. ಜಗ್ದುಂ ಅನ್ನೋದು ಸಂಸ್ಕೃತದ್ದೇ ಪದ. ಜಗಿದು ಅನ್ನೋದೇ ಜಗ್ದು. ಜಗ್ದು ಮಾರೇಧೆ, ಜಗಿದು ತಿಂದ. ಶಿವನ ಸಾಮರ್ಥ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದ ಪ್ರಭಾವಜ್ಞ, ಶಿವನ ಸಾಮರ್ಥ್ಯವನ್ನ ಚೆನ್ನಾಗಿ ಅರಿತಿದ್ದ ಆಕೆಯೂ ಕೂಡ ಆಗ್ಲಿ ನೀವು ಒಳ್ಳೆ ಕೆಲಸವನ್ನ ಮಾಡುವಾಗ ನಾನೇಕೆ ತಡೆಯಲಿ, ಲೋಕದ ಹಿತಕ್ಕಾಗಿ ಯಾವಾಗಲೂ ಮನೆಯ ಮಡದಿ ಬಿಡದಿಪ್ಪಂತೆ ಇರಬಾರದು. ಅವಳು ಬಿಡ್ಬೇಕು, ಒಳ್ಳೆ ಕೆಲಸಕ್ಕಾಗುವಾಗ ಪ್ರೋತ್ಸಾಹಿಸ್ಬೇಕು. ಅನ್ವಮೋದತ, ಲೋಕಕ್ಕೊಂದು ಪಾಠವನ್ನ ಕಲ್ಪಿಸಿದ್ಲು. ಏನು ಅಂದ್ರೆ, ಕೆಲವೊಂದ್ ಸರ್ತಿ ಏನು ಅಂದ್ರೆ, ಏನಾದ್ರು ಉಪಕಾರ, ನಿಮ್ಗೆ ಯಾಕ್ರಿ ಬೇಡ ಉಸಾಬ್ರಿ ಇಲ್ವಾ ಮನೆಯಲ್ಲಿ ಬೇಕಾದಷ್ಟು ತುರಾತುರಿ ಸಮಸ್ಯೆಗಳು, ಊರಿದ್ದೆಲ್ಲ ತಲೆ ಮೇಲೆ ಹಾಕೊಳ್ತಾನೆ. ಮನೆಗ್ ಮಾರಿ ಊರಿಗೆ ಉಪಕಾರಿ ಅಂತ ಬೈದ್ ಕೂಡ್ಸೋದಲ್ಲ ಮನೆಯಲ್ಲಿ. ಹೀಗೆ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅನಲೈಸ್ ಮಾಡ್ಬೋದು. ನಾನು ಸುಮ್ನೆ ಏನು ಹೆಚ್ಚು ಹೇಳಲಿಕ್ಕೆ ಹೋಗ್ಲಿಲ್ಲ, ತುಂಬಾ ಚೆನ್ನಾಗಿದೆ ಈ ಭಾಗಗಳೆಲ್ಲ. ತತ್ಕರತಲೀಕೃತ್ಯ ವ್ಯಾಪಿ ಹಾಲಾಹಲಂ ವಿಷಂ ಸಮರ್ಥಯನ್ ಮಹಾದೇವ ಕೃಪಯಾಭೂತ ಭಾವನ. ಎಲ್ಲೆಡೆ ತೀವ್ರವಾಗಿ ಹರಡುತ್ತಾ ಇದ್ದಂತಹ ಹಾಲಾಹಲವನ್ನು, ಅಂದ್ರೆ ಆ ಭಯಾನಕವಾದ ವಿಷವನ್ನು ತನ್ನ ಕರತಲೀಕೃತ್ಯ, ಅಂಗೈಯ ಮಧ್ಯದಲ್ಲಿ ಇರಿಸಿ, ಅಂದ್ರೆ ಅದನ್ನೆಲ್ಲ ಬಸಿದು ತೀರಿ ತನ್ನ ಕೈಗೆ ತಂದುಕೊಂಡು, ಭೂತ ಭಾವನ, ಸಮಸ್ತ ಜೀವಗಳ ಮೇಲೆ ಪ್ರೀತಿಯನ್ನ ಹೊತ್ತಿದ್ದಂತಹ ರುದ್ರದೇವ ಹಿತೈಷಿಯಾಗಿ ಅದನ್ನ ಅಭಕ್ಷಯತ್,
ಮತ್ತೆ ನೋಡಿ, ಅಭಕ್ಷಯತ್ ನತು ಅಪಿಬತ್, ಕುಡಿದು ಬಿಟ್ಟ ಅಲ್ಲ, ಅಭಕ್ಷಯತ್ ಜಗದು ತಿಂದ. ಭಕ್ಷಣ ಅಂತಂದ್ರೆ ಅದು ಚೆನ್ನಾಗಿ ಬಾಯಲ್ಲಿ ಅದರ ರಸ ಹರಿದು ಬರಬೇಕು. ತಿನ್ನೋರಿಗೂ ಅಯ್ಯೋ ನನಗೂ ಸಿಗ್ಲಿ ಅಂತ ಆ ವಿಷಯವನ್ನು ತಿನ್ಲಿಕ್ಕೆ ಅವರು ಆಸೆ ಪಡಬೇಕು. ಆ ರೀತಿ ಅಭಕ್ಷಯತ್ ಜಗದು ತಿಂದ. ತಸ್ಯಾಪಿ ದರ್ಶಯಾಮಾಸ ಸ್ವವೀರ್ಯಂ ಜಲಕಲ್ಮಷ ಹೆಚ್ಚಕಾರ ನೀಲಂ ಸತ್ಯಸಾರವಿಭೂಷಣಂ. ನೀರಿನಲ್ಲಿ ಇರುವ ಆ ಕಲ್ಮಶವಾದ ವಿಷ ಅವನಿಗೂ ಸ್ವಲ್ಪ ಶಕ್ತಿ ತೋರಿಸಿತಂತೆ, ವಿಷ ಸಾಮಾನ್ಯ ಅಲ್ಲ ಅಂತ. ಯಚ್ಚಕಾರ ಗಲೆ ನೀಲಂ, ಗಲದ ಭಾಗ ನೀಲವಾಯಿತು. ಗಲ ಅಂದ್ರೆ ಕಂಠ, ಕಂಠದ ಭಾಗ ನೀಲವಾಯಿತು. ಸಾಧೋರ್ವಿಭೂಷಣಂ ತಚ್ಚ ಸಾಧೋರ್ವಿಭೂಷಣಂ. ಆದ್ರೆ ಸಾಧು ಪುರುಷರಿಗೆ ಆಕಿ ಅಂದ್ರೆ ಅಂತದ್ದೇನಾದ್ರೂ ಒಂದು ಸಣ್ಣ ತೊಂದರೆ ಆದ್ರೂ ಕೂಡ ಅದು ಅವರು ಭೂಷಣ ಅಂತ ಭಾವಿಸ್ತಾರೆ. ಅದಕ್ಕೆ ಬೇಸರ ಮಾಡ್ಕೊಳ್ಳೋದು, ಹೇಳಲಿಕ್ಕಾಗುತ್ತೆ. ಇದು ಗಾಯ ಏನ್ ಗೊತ್ತಾ, ಅವತ್ತು ನಾವೊಂದು ಬಸ್ಸಿನಲ್ಲಿ ಯಾರನ್ನು ಉಳಿಸುವಾಗ ಕೈಗೆ ಮೇಲಿನಿಂದ ಚಡಿ ತಾಗಿ ಗಾಯ ಆಯ್ತಲ್ವಾ, ಆ ಬಸ್ಸಲ್ಲಿ ಉಳಿಸಿದ್ ನಾನೇ, ಇದೇ ಸಾಕ್ಷಿ ಅಂತ ಅವ್ರಿಗೆ ತೋರಿಸ್ಲಿಕ್ಕೆ ಖುಷಿ ಇರುತ್ತೆ ಆ ಗಾಯ ಆದದ್ದನ್ನ. ಹಾಗೆ ರುದ್ರದೇವನಿಗೆ ಇದೇನು ಕುತ್ತಿಗೆ ಯಾವಾಗ್ಲೂ ಕಪ್ಪಿದೆ, ಅದಾ ಆಗೊಂದ್ಸರ್ತಿ ಮತನ ಮಾಡುವಾಗ ವಿಷ ಬಂದಿತ್ತು, ಯಾರು ಇರ್ಲಿಲ್ಲ, ಕೊನೆಗೆ ನಾನೇ ಕುಡಿಬೇಕಾಯ್ತು ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಖುಷಿ. ಹಾಗಾಗಿ ಕರಿಬಣ್ಣವನ್ನ ಕಂಠದಲ್ಲಿ ಮೂಡಿಸಿದ್ರೂ ಕೂಡ ಸಜ್ಜನರಿಗೆ ತಚ್ಚ ಸಾಧೋರ್ ವಿಭೂಷಣಂ, ಅದು ಸಜ್ಜನರಿಗೆ ವಿಭೂಷಣವೇ. ಲೋಕಕ್ಕೆ ಸಜ್ಜನರು ಉಪಕಾರ ಮಾಡ್ತಾರೆ ಅನ್ನೋದೊಂದು ಗೊತ್ತಾಗ್ಲಿಕ್ಕೆ ಮತ್ತು ಉಳಿದ ಸಂದರ್ಭದಲ್ಲಿ ಲೋಕಕ್ಕೆ ಉಪಕಾರ ಮಾಡಬೇಕು, ಆಗ ಸಜ್ಜನನಾಗ್ತೇನೆ ಅಂತ ತಿಳಿಯುವುದಕ್ಕೆ ಈ ರೀತಿಯಾದ ಒಂದು ಘಟನೆ ನಡೆಯಿತು ಅಂತ ಗೊತ್ತಾಗುತ್ತೆ. ತಪ್ಯಂತೆ ಲೋಕತಾಪೇನ ಸಾಧವ ಪ್ರಾಯಶೋ ಜನ ಪರಮಾರ್ಥಿ ಪುರುಷ. ಲೋಕದ ಸಜ್ಜನರಿಗೆ ದುಃಖವಾದ್ರೆ ಸಾಮಾನ್ಯವಾಗಿ ಸಾಧು ಸಂತರು ತುಂಬಾ ಬೇಸರ ಮಾಡ್ಕೊಳ್ತಾರೆ. ಅವ್ರಿಗೆ ದುಃಖ ಆದ್ರೆ, ಅವ್ರಿಗೆ ತೊಂದರೆ ಆದ್ರೆ ಬೇಸರ ಮಾಡ್ಕೊಳಲ್ಲ. ತಮ್ಮ ಸುತ್ತಲಿನವ್ರಿಗೆ ತೊಂದರೆ ಆದಾಗ ತುಂಬಾ ಹಿಂಸೆ ಪಡ್ತಾರೆ. ಪರಮಾರಾಧನಂ ತದ್ಧಿ ಪುರುಷ ಸ್ಯಾಖಿಲಾತ್ಮನಃ. ನಿಜವಾಗಿ ನಾರಾಯಣನ ಸರ್ವಾಂತರ್ಯಾಮಿಯಾದ ಪರಮಪುರುಷನ ಉತ್ತಮ ಆರಾಧನೆ ಯಾವುದು ಅಂದ್ರೆ ಇದೇ ಅಂತ ಹೇಳ್ತಾರೆ. ಇನ್ನೊಬ್ರಿಗೆ ತೊಂದರೆ ಆದಾಗ ಅಯ್ಯೋ ಅವ್ರಿಗೆ ತೊಂದರೆ ಆಯ್ತಲ್ವಾ ಅಂತ ಮನಸ್ಸು ಕರಗಿತು ಅಂದ್ರೆ ಅದು ದೇವರಿಗೆ ಸತ್ಸಂದ ಭಕ್ತಿಯ ರಸ. ಅಕಸ್ಮಾತ್ ತೊಂದರೆ ಆದಾಗ ಅದನ್ನ ಹೆಮ್ಮೆ ಪಟ್ಟು ಖುಷಿ ಪಟ್ಟು ಹಾಗೆ ಆಗ್ಬೇಕು ಅಂತ ಅನ್ಕೊಂಡ, ಅದು ರಾಕ್ಷಸ ವಿಷ ಒಳಗಿನಿಂದ. ಈಗ ರುದ್ರದೇವ ಕುಡಿದದ್ದು ವಿಷ ಅಂದ್ರೆ ಈ ಹಾಲಾಹಲದಿಂದ ಉಂಟಾಗುವ ತೊಂದರೆಯಿಂದ ಏನ್ ಜಗತ್ತಿಗೆ ಅಪಾಯ ಆಗ್ತಿತ್ತು ಅದನ್ನ ಕರುಣೆಯಿಂದ ಸ್ವೀಕರಿಸಿದ. ಅವನು ಅದನ್ನ ಆಗ್ಲೇ ಹೇಳಿದ, ಪ್ರಿಯತೆ ಹರಿಹಿ, ಪರಮಾತ್ಮ ಪ್ರೀತನಾಗ್ತಾನೆ, ಆ ಕಾರ್ಯಕ್ಕಾಗಿ ನಾನು ಈ ಕೆಲಸ ಮಾಡುತ್ತೇನೆ ಅಂತ. ಅದನ್ನ ಲೋಕದ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಹೇಳ್ತಾರೆ. ಲೋಕದಲ್ಲಿ ಯಾರಾದ್ರೂ ಒಳ್ಳೆಯವರಿಗೆ ಕಷ್ಟ ಆಯ್ತು ಅಂತಂದಾಗ ಅದಕ್ಕೆ ನಾವು ಅಯ್ಯೋ ಅಂತ ಅಂತೇವೆ ಅಂದ್ರೆ ಅದೇ ಪರಂ ಆರಾಧನಂ. ಅಯ್ಯೋ ಅಂತ ಅಂತೇವೆ ಅಂತ ಸುಮ್ನೆ ಅಯ್ಯೋ 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 ಅಂತ 100 ಸಲ ಅಂತ ಇರುದಲ್ಲ. ಯಾಕ್ರಿ ಹೀಗೆ ಯಾವಾಗ್ಲೂ ಅಯ್ಯೋ ಅಯ್ಯೋ ಅಂತೀರಿ? ಇಲ್ಲ, ನಮ್ಗೆ ಭಾಗವತದಲ್ಲಿ ಹೇಳಿದ್ದಾರೆ, ಏನೇ ಯಾವಾಗ್ಲೂ ತೊಂದರೆ ಆದಾಗ ಅಯ್ಯೋ ಅಂತಂದ್ರೆ ಅದು ದೇವರ ಆರಾಧನೆ ಆಗುತ್ತೆ. ನಾವು ಅಯ್ಯೋ ರಾಮ ಅಂತ ಅನ್ನೋದಿಲ್ಲ, ನಾವು ಅಯ್ಯೋ ಅಂತ ಮಾತ್ರ ಅಂತೇವೆ. ಯಾಕೆಂದ್ರೆ ಹಾಗೆ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ಸಾಧ್ಯವಾದಲ್ಲಿ ಧಾವಿಸ್ಬೇಕು. ದಾರಿಯಲ್ಲಿ ಹೋಗುವಾಗ ಅನುಕಂಪ, ನಾವು ರಕ್ಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಯ್ಯೋ ಬಿದ್ಲು ಜಾಗ್ರತೆ ಅಂತ ಅಷ್ಟು ಹೇಳಿ ನಾವು ಬಸ್ಸಲ್ಲಿ ಮುಂದೆ ಹೋಗ್ತಾ ಇರ್ತೀವಿ. ಇಲ್ಲ ಅಲ್ಲಿ ಹೋಗಿ ಇಳಿದು ಏನೋ ಮಾಡ್ಲಿಕ್ಕಾಯ್ತು, ಒಂದು 4 ಮಾತುಗಳನ್ನ ಹೇಳಿ ಸಮಾಧಾನ ಹೇಳಿದ್ವಿ ಅಂದ್ರೆ ಅದು ಕರುಣೆ. ದತ್ವಾ ಯಾಪಯತಿ, ಅವರಿಗೆ ಅಗತ್ಯದ ಪರಿಹಾರವನ್ನ ಕೊಟ್ಟು ಅವರ ದುಃಖವನ್ನ ಕಳೀತಾನೆ ಅಂದ್ರೆ ಅದು ದಯೆ. ನಮಗೆ ದಯೆ, ಕರುಣೆ, ಅನುಕಂಪೆ ಎಲ್ಲ ಒಂದೇ ಶಬ್ದ. ಎಲ್ಲದಕ್ಕೂ ಪರಸ್ಪರ ಸಣ್ಣ ಸಣ್ಣ ಅಂತರಗಳಿವೆ. ಆದ್ರಿಂದಾಗಿ ಈ ಎಲ್ಲಾ ಮಾತುಗಳು ಕೂಡ ಭಗವಂತನ ಆರಾಧನೆಯಾಗತ್ತೆ. ಯಾವಾಗ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಿಷ್ಕಲ್ಮಶವಾಗಿ ಆ ಕಷ್ಟದಲ್ಲಿರುವ ಜೀವಿಗಳಿಗಾಗಿ ಮನಸ್ಸು ಪರಿತಪಿಸುತ್ತೆ ಅಂದ್ರೆ ಅದೊಂದು ಆರಾಧನೆ. ನಿಶಮ್ಯ ಕರ್ಮ ತಚ್ಚಂದೋರ್ ದೇವದೇವಸ್ಯ ಬ್ರಹ್ಮ ವೈಕುಂಠ ಭಕ್ತರ ಅಭೀಷ್ಟವನ್ನ ಪೂರೈಸುವಂತಹ ದೇವತೆಗಳಿಗೆ ಒಡೆಯನಾದ ಶಂಭುವಿನ ಈ ವಿಷಪಾನದ ಕಾರ್ಯವನ್ನ ಕಂಡು
ಸಕಲ ಜೀವಿಗಳೂ ಸಂತೋಷಪಟ್ಟವು. ಪಾರ್ವತಿಯೂ ಕೂಡ ತುಂಬಾ ಮೆಚ್ಚಿದಳು. ಚತುರ್ಮುಖ ಮತ್ತು ಹರಿ ಇಬ್ರೂ ಕೂಡ ಆಹಾ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಅಂತ ಅವನತ್ರ ಬಂದು ಅವನ ಕಾರ್ಯಭಾರದ ಬಗ್ಗೆ ಬೆನ್ನು ತಟ್ಟಿದ್ರು. ಇಲ್ಲಿ ಆ ಒಳ್ಳೆ ಕೆಲಸವನ್ನ ಚಿಕ್ಕವ್ರು ಮಾಡ್ಲಿ ದೊಡ್ಡವ್ರು ಮಾಡ್ಲಿ, ಅದು ಒಳ್ಳೇದು ಅಂತ ಹೇಳುವಷ್ಟು ದೊಡ್ಡಸ್ತಿಕೆ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವ್ ಯಾವತ್ತೂ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಯಾರೇ ಮಾಡಿರ್ಲಿ. ಹಾಗಾಗಿ ಸ್ವತಃ ಚತುರ್ಮುಖನೂ ಅಲ್ಲಿಗೆ ಬಂದ, ಸಹಸ್ರಮುಖನೂ ಅಲ್ಲಿಗೆ ಬಂದು ಹೇಳಿದ, ಇದು ಚಂದದ ಕೆಲಸ. ರುದ್ರಶೇಷಸೇರ್ಥಾಯ ಸ್ವಯಂ ವಿಷ್ಣುರ್ ವಿಷಂ ಪ್ರಭು ನ ಸಂಜಹ್ರೇ ಸಮರ್ಥೋಪಿ ವಾಜುಂಚೋಚೆ ಪ್ರಶಾಂತಯೇ ಅಂತ ಬೇರೆ ಕಡೆ ಬಂದ ಮಾತು, ಇಲ್ಲಿಗೆ ಸಂಬಂಧಪಟ್ಟದ್ದಲ್ಲ. ರುದ್ರನ ಈ ಕಾರ್ಯಭಾರದ ಕೀರ್ತಿಯನ್ನ ಎಲ್ಲ ದೇವತೆಗಳು ಕೂಡ ಹಾಡಿ ಹೊಗಳಿದ್ರಂತೆ. ಎಲ್ಲ ಕಡೆಯಿಂದಲೂ ಇದಕ್ಕಾಗಿ ಮಾತು ಬಂತಂತೆ. ಪ್ರಸ್ಕನ್ನಂ ಪಿಬತಃ ಪಾಣೇಃ ಯತ್ಕಿಂಚಿತ್ ಜಗೃಹು ಸ್ಮತಃ ಪರೇ. ಈ ಶಿವ ವಿಷಪಾನ ಮಾಡುವಾಗ ಕೈಯಲ್ಲಿ ಎತ್ತಿಕೊಂಡು, ಅವನತ್ರ ಬೋಗಣಿ ಇರ್ಲಿಲ್ಲಲ್ಲ, ಕೈಯಲ್ಲೇ ಎತ್ತಿಕೊಂಡು ಕುಡಿದಿದ್ದು. ಆ ಕೈಯ ಎಡೆಯಿಂದ ಒಂದೆರಡು ಹನಿ ಉದುರು ಬಿತ್ತಂತೆ. ಆ ಬಿದ್ದ ಕೆಲವೇ ಬಿಂದುಗಳನ್ನ ಚೇಳುಗಳು, ಹಾವುಗಳು, ವಿಷಸಸ್ಯಗಳು ಮತ್ತು ಇನ್ನಿತರ ವಿಷಯುಕ್ತವಾದ ಜೀವಿಗಳು ಸ್ವೀಕರಿಸಿ ಲೋಕದಲ್ಲಿ ಅವುಗಳ ಮುಂದೆ ವಿಷಪ್ರಾಣಿಗಳಾಗಿ ಓಷಧ್ಯ ಅಂತಂದ್ರೆ ಸಸ್ಯಗಳು ಕೆಲವಿದ್ದಾವೆ, ಅವು ವಿಷದ ಸಸ್ಯಗಳು. ಅದರ ಅಡಿಗೆ ಹೋಗಿ ನಿಂತ್ರೆ ಮೈ ಎಲ್ಲ ಬಾತು ಹೋಗ್ಬಿಡುತ್ತೆ. ತೇರದ ಮರ ಅಂತ ಒಂದಿದೆ, ಅದನ್ನು ಮುಟ್ಟಿದ್ರೆ ಮುಖ ಮೈ ಎಲ್ಲ ಬಾತು ಹೋಗ್ಬಿಡುತ್ತೆ. ಇದ್ದಕ್ಕಿದ್ದ ಮುಟ್ಟಿದ್ರೆ ಸಾಕು, ಆ ಮರ ಮುಟ್ಟಿದ್ರೆ ಸಾಕು. ಅಂತದ್ದು ಅನೇಕ ವಿಷವೃಕ್ಷಗಳಿವೆ, ಕಾಡುಗಳಲ್ಲಂತೂ ಇಂಥ ತುಂಬಾ ಇರುತ್ತೆ. ಅದು ಮೈಗೆ ತಾಗಿದ್ರೆ ನಂಜಾಗಿ ಕೊಳತು ಹೋಗುತ್ತೆ ಮೈ. ಇಂಥ ಅನೇಕ ರೀತಿಯ ವಿಷ ಜೀವಿಗಳಿಗೆ ಈ ವಿಷಕಾಲದ ಸಂದರ್ಭದಲ್ಲಿ ಬಿದ್ದ ಹನಿಗಳು ಅವುಗಳ ಜೀವನದ ರಕ್ಷಾ ಕವಚವಾದವು. ಇದು ಒಟ್ಟು ಇಲ್ಲಿಗೆ ಭಾಗವತ ಪುರಾಣದ ಅಷ್ಟಮ ಸ್ಕಂಧದ 7ನೆಯ ಅಧ್ಯಾಯ ಮುಗಿಯಿತು ಅನ್ನುವುದನ್ನ ನಾವು ನೋಡ್ತಾ ಇದ್ದೇವೆ. ಹೇಳಿ. ಶಿವ ವಿಷ ಪಾರ್ವತಿ ಬಂದು ಅದು ಒಬ್ಬ ಕವಿ ತಮಾಷೆಗೆ ಹೇಳುದು, ಕುಡಿದು ಬಿಟ್ಟು ಇನ್ನೆಲ್ಲಿಗೆ ಏನಾಗುತ್ತೋ ಅಂತ, ಹೊರತು ಗಂಡನ ಕುತ್ತಿಗೆ ಹಿಡಿತಾಳ ಅವಳು. ಆಕ್ಚುಲಿ ಪ್ರಾಣದೇವರು ಫಸ್ಟ್ ಸ್ವೀಕಾರ ಮಾಡಿ ಚೆನ್ನಾಗಿ ಅಗದು ಅದ್ರದ್ದು ಒಂದು ಸ್ವಲ್ಪ ಮಾತ್ರ ರುದ್ರದೇವ್ರಿಗೆ ಕೊಡೋದು ಅಂತ ಸೂಕ್ತದಲ್ಲಿ ಹಾಗೆ ಮಾತಿದೆ. ಭಾಗವತದಲ್ಲಿ ಅದರ ಪೂರ್ತಿ ವಿವರ ಬಂದಿಲ್ಲ. ಅಲ್ಲಿ ಹರಿಹಿ ಅಂತಂದ್ರೆ, ಹರಿ ಅಂದ್ರೆ ಒಂದರ್ಥ ವಾಯು ಅಂತನು, ವಾಯು ಜೊತೆಗಿದ್ದ ಅನ್ನುವ ಮಾತನ್ನ ಕೇಶಿ ಸೂಕ್ತ ಹೇಳುತ್ತೆ. ರುದ್ರೇಣಾಪಿ ಅಂತ ಅಷ್ಟು ಇಂಟೆನ್ಸಿಟಿ ವಿಷನ ರುದ್ರದೇವರು ತಗೊಳಕ್ಕೆ ಸಾಮರ್ಥ್ಯ ಇರ್ಲಿಲ್ಲ. ವಾಯುದೇವ್ರೆ ತಗೊಂಡು ಅದನ್ನೆಲ್ಲ ರಸ ಎಲ್ಲ ಸಂಪೂರ್ಣ, ಅಂದ್ರೆ ಯಾರಿಗೆ ಸಹಾಯ ಮಾಡ್ಬೇಕು ಅಂತಿತ್ತು ಅವರೆಲ್ಲ ಬಂದ್ರು ಅಂತ ಅರ್ಥ. ಬಟ್ ಡೈರೆಕ್ಟ್ ಆಗಿ ಇದ್ರಲ್ಲಿ ತಿಳಿಸಿಲ್ಲ. ರಸಂಜಹ್ರೇ ಸಮರ್ಥೋಪಿ ವಾಯುಂಚೋಚೆ ಪ್ರಶಾಂತಯೇ ಅಂತ ನಾನು ಅದನ್ನೇ ಪುರಾಣದ ಮಾತನ್ನ ಹೇಳಿದೆ. ಇನ್ನೊಂದ್ ಕಡೆ ಬಂದದನ್ನ ಹೇಳಿ. ಶಿವ ಕೈಯಿಂದ ಬೊಗಸೆಯಿಂದ ಕೆಳಗೆ ಜಾರಿ ವಿಷ ಜಂತುಗಳು ತಗೊಂಡ್ರು ಮೊದಲು ಅವ್ರ ಹತ್ರ ವಿಷಯ ಇತ್ತು. ಲೋಕದಲ್ಲಿ ಒಂದು ಕತೆ ಇದ್ರೆ ಎಲ್ಲಿಂದ ಬಂತು ವಿಷ ಅಂತ ಕೇಳಿದ್ರೆ ಹೇಳಲಿಕ್ ಬೇಕಲ್ಲ, ಅದಕ್ಕೋಸ್ಕರ ಮೊದ್ಲೇ ವಿಷ ಇರುತ್ತೆ. ಇಲ್ಲಿ ಬಂದು ಕಾಯ್ತಾ ಇರ್ತವೆ ನಮಗೂ ಸ್ವಲ್ಪ ಸಿಕ್ಕಿದ್ರೆ ಬೇಕು ಅಂತ. ಅಂದ್ರೆ ವಿಷ ಜಂತುಗಳು ಯಾವತ್ತು ಮತ್ತೆ ಮತ್ತೆ ವಿಷವನ್ನೇ ಬಯಸ್ತಾವೆ ಹೊರತು ಒಳ್ಳೇದನ್ನ ಅವುಗಳು ಯಾವತ್ತೂ ಬಯಸುವುದಿಲ್ಲ ಅನ್ನೋದು ಅದರ ತಾತ್ಪರ್ಯ. ಪುರಾಣಗಳನ್ನು ಇದ್ದಕ್ಕಿದ್ದ ಹಾಗೆ ಓದಿದ್ರೆ ಕೆಲವೊಂದ್ಸರ್ತಿ ಇದೇ ಪ್ರಶ್ನೆಗಳು ಬರ್ತಾರೆ. ತಪ್ಪಲ್ಲ, ಪ್ರಶ್ನೆ ಬಂದದ್ದು ತಪ್ಪಲ್ಲ, ಪ್ರಶ್ನೆ ಕರೆಕ್ಟು. ಆದ್ರೆ ಅರ್ಥೈಸುವಾಗದಕ್ಕಿಂತ ಮುಂಚೆ ವಿಷಯ ಇರ್ಲಿಲ್ಲ ಅಂತ ಅನ್ಕೊಂಡ್ರೆ ಸೃಷ್ಟಿಯಲ್ಲಿ ಇದನ್ನೇ ಕಾಲಿಯ ಪ್ರಶ್ನೆ ಮಾಡ್ತಾನಲ್ಲ, ನಾವು ನಮ್ಮನ್ನು ಹುಟ್ಟಿದ್ದೇ ನೀನು ಹೀಗೆ ವಿಷಯುಕ್ತವಾಗಿ, ಈಗ ವಿಷವನ್ನ ಕಾರಿದ್ದಕ್ಕೆ ಪ್ರಾಣಿಗಳು ಸತ್ತು ಅಂತ ನನ್ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದಿ ಅಂತ ಕೃಷ್ಣನನ್ನ ಆಕ್ಷೇಪಿಸ್ತಾನೆ. ಅದಕ್ಕೆ ಮತ್ತೆ ತಪ್ಪಾಗ್ಬಿಡ್ತಿತ್ತು. ಒಂದು ವೇಳೆ ಇಲ್ಲಿಂದಲೇ ಅವರಿಗೆ ಮೊದಲು ವಿಷ ಸಿಕ್ಕಿದ್ದಾದ್ರೆ ಅದಕ್ಕಿಂತ ಮುಂಚೆ ಅವರಲ್ಲಿ ವಿಷ ಇರ್ಲಿಲ್ಲ ಅಂತ ಆಗುತ್ತೆ. ವಿಷ ಇತ್ತು,
ಸಾಮಾನ್ಯ ವಿಷಯುಕ್ತವಾದ ಜೀವಿಗಳು ಮತ್ತಷ್ಟು ವಿಷವನ್ನು ಸಂಗ್ರಹಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾನೆ ಇರ್ತವೆ. ಅದು ಎಲ್ಲಿ ಈಗ ನೋಡಿ, ಅವರು ಮುಂದೆ ಇನ್ನು ಮಥನಾಗುವಾಗ ಮದ್ಯ ಬರುತ್ತೆ, ದೈತ್ಯರು ಮದ್ಯ ತಗೊಂಡು ಓಡೋಗ್ಬಿಡ್ತಾರೆ. ದೇವತೆ ಅಂದ್ರೆ ಅವರಿಗೆ ಮದ್ಯ ಸಿಕ್ಕಿದ್ರೆ ಮದ್ಯ ಫಸ್ಟ್ ಬೇಕು ಅವರಿಗೆ. ಹಾಗಾಗಿ ಅವ್ರವ್ರಿಗೆ ಏನೇನ್ ಇಷ್ಟವೋ ಅದನ್ನೇ ಹೇಳ್ಕೊಳ್ತಾರೆ. ಈಗ ಪಾನಕ ಬರುತ್ತೆ, ಇನ್ನೊಂದ್ ಕಡೆಯಿಂದ ಪಾನಕ ತರದ್ದು ಬರುತ್ತೆ. ಅವ್ರವ್ರಿಗೆ ಅವ್ರವ್ರು ಬೇಕಾದನ್ನು ಕೊಡ್ತಾರೆ. ಅದು ಜಿನ್ನು, ರಮ್ಮು, ಚಿಟ್ಟು, ಪುಟ್ಟು ಅಂತೇನೋ ಇರುತ್ತಲ್ಲ. ಸರಿ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಸ್ವಭಾವ